ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್‌ನಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಅಜಿತ್ ತನ್ನ ಮೇಲೆ ಕಲ್ಲು ತೂರಾಟ ಮಾಡಿದವ್ರನ್ನ ಕರ್ಕೊಂಡು ಬಂದು ಲಾಕಪ್‌ಗೆ ಹಾಕಿ ಹೊಡಿತಿರ್ತಾನೆ. ಹಾಗೆ ಸದಾನಂದ್ ಹೋಗಿ ಸರ್ ನಾನು ಹೊಡಿತೀನಿ ಅಂತ ಹೇಳಿ ಅವ್ರಿಗೆ ಹೊಡಿತಾ ಅಜಿತ್‌ನ ಆಚೆ ಕರೆಸ್ತಾರೆ. ಹಾಗೆ ಸದಾನಂದ್ ಅವ್ರಿಗೆಲ್ರಿಗೂ ಬೈಬೇಕಾದ್ರೆ ಏನ್ರಿ ಸದಾನಂದ್ ಅವ್ರ ಹತ್ರ ಫಿಲಾಸಫಿ ಮಾತಾಡ್ತಾ ಇದ್ದೀರಾ ಅಂತ ಅಜಿತ್ ಹೇಳ್ಬೇಕಾದ್ರೆ, ನೋಡ್ರಿ ಸರ ಇಷ್ಟೊತ್ತಲ್ಲಿ ಬಿಯರ್ ಕೇಳ್ತಿರೋ ಗಂಟ್ಲು ಈಗ ನೀರ್ ಕೇಳಕತ್ತೈತಿ. ಅದಕ್ಕೆ ನಾನು ಒಂದ್ 4 ತದ್ಕಿದೀನ್ರಿ. ಏನ್ರಿ ಸರ ಇದು ಇಷ್ಟೊಂದು ದೊಡ್ಡ ಗಾಯ ಆಗೈತಿ. ಅಯ್ಯಪ್ಪ ಇದನ್ನೆಲ್ಲ ಬಿಡ್ರಿ, ಮೊದ್ಲು ಹೋಗಿ ನೀವು ಆಸ್ಪತ್ರೆಗೆ ಹೋಗ್ ಬನ್ರಿ. ಹೋಗ್ರಿ ಸರ ಅಂತ ಸದಾನಂದ್ ಹೇಳ್ಬೇಕಾದ್ರೆ, ಅಯ್ಯ ಸದಾನಂದ್ ಆಗಿರೋದು ಸಣ್ಣ ಗಾಯ ಅಷ್ಟೇ, ನಾನು ಫಸ್ಟ್ ಏಡ್ ಮಾಡ್ಕೋತೀನಿ, ನೀವ್ ಇಷ್ಟೊಂದೆಲ್ಲ ಗಾಬರಿ ಆಗ್ಬೇಡಿ, ಸರಿ ನೀವಿನ್ ಹೊರಡಿ ಅಂತ ಅಜಿತ್ ಹೇಳ್ತಾನೆ. ಛೆ, ಅವಾಗ್ಲೇ ಭೂಮಿಗೆ ಫೋನಲ್ಲಿ ರೇಗಾಡ್ಬಿಟ್ಟೆ, ನಾನೇ ಅವಳನ್ನ ಸಾರಿ ಕೇಳ್ಬೇಕು ಅಂತ ಅಜಿತ್ ಭೂಮಿಗೆ ಕಾಲ್ ಮಾಡ್ತಾನೆ. ಛೆ, ರೇಗ್ಬಾರ್ದಾಗಿತ್ತು, ಅವಳು ಅದಕ್ಕೆ ಕಾಲ್ ರಿಸೀವ್ ಮಾಡ್ತಿಲ್ವೇನೋ. ಹೌದು, ಯಾಕೆ ರೇಗಾಡ್ಬಾರ್ದಾಗಿತ್ತು? ಅಲ್ಲ ಆ ಟೈಮಲ್ಲಿ ಮುದ್ದಾಡಕ್ಕಾಗತ್ತಾ? ಅಯ್ಯೋ ಮುದ್ದಾಡ್ಬೇಕು, ನೀನು ಸ್ಟೇಷನ್ಗೆ ಇನ್ಸ್ಪೆಕ್ಟರ್ ಆಗಿರ್ಬೋದು, ಆದ್ರೆ ಮನೇಲಿ ಭೂಮಿನೇ ಹೋಮ್ ಮಿನಿಸ್ಟರ್. ಈ ಹೋಮ್ ಮಿನಿಸ್ಟರ್ ಹತ್ರ ಎಲ್ಲ ಆ ರೀತಿ ಮಾತಾಡೋದು ತಪ್ಪು ತಪ್ಪು. ಓ, ಇವಾಗ ಈ ತಪ್ಪಿಗೆ ನಾನು ಪಾನಿಪುರಿ ಅಂಗಡಿನೇ ಮನೆಗ್ ತಗೊಂಡೋಗಿಟ್ರು ಏನು ತಪ್ಪಿಲ್ಲ ಅಂತ ಅಜಿತ್ ಅವನಿಗವನೇ ಯೋಚನೆ ಮಾಡ್ತಿರ್ಬೇಕಾದ್ರೆ, ಅಷ್ಟ್ರಲ್ಲಿ ಅಜಿತ್ಗೆ ಶ್ರವಣ್ ಅವರು ಕಾಲ್ ಮಾಡ್ತಾರೆ. ಅಜಿತ ಹೇಗಿದ್ಯೋ, ಜಾಸ್ತಿ ಏನು ಪೆಟ್ಟಾಗಿಲ್ಲ ತಾನೆ ಅಂತ ಶ್ರವಣ್ ಅವರು ಕೇಳ್ಬೇಕಾದ್ರೆ, ಏ ಮಾವ ನೀವ್ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ, ರಿಲ್ಯಾಕ್ಸ್ ಆಗಿ ಫಸ್ಟು, ನನ್ಗೇನು ಆಗಿಲ್ಲ ಅಂತ ಅಜಿತ್ ಹೇಳ್ಬೇಕಾದ್ರೆ, ಅಯ್ಯೋ ನಿನ್ಗೆ ಅರ್ಥ ಆಗೋದಿಲ್ಲ ಕಣೋ, ನನ್ಗೆಷ್ಟು ಭಯ ಆಗಿದೆ ಗೊತ್ತಾ ಅಂತ ಶ್ರವಣ್ ಅವರು ಹೇಳ್ತಿರ್ತಾರೆ. ಮಾವ ನೀವೇ ಹೀಗೆ ಹೇಳಿದ್ರೆ ಹೇಗೆ, ಮನೆಯವರೆಲ್ರು ಇನ್ನೂ ಗಾಬರಿ ಆಗ್ಬಿಡ್ತಾರೆ ಅಷ್ಟೇ. ನನ್ಗೆ ಮೇಜರ್ ಆಗಿ ಏನು ಏಟಾಗಿಲ್ಲ, ಚಿಕ್ಕ ಗಾಯ ಅಷ್ಟೇ, ನಾನ್ ಅದನ್ನ ನೋಡ್ಕೋತೀನಿ, ಇದನ್ನ ನಿಮ್ ಮಗಳ ಹತ್ರ ಹೇಳ್ಬಿಡ್ಬೇಡಿ, ಅವಳು ಮಲ್ಗಿದ್ರೆ ಅವಳನ್ನ ಡಿಸ್ಟರ್ಬ್ ಮಾಡ್ಬೇಡಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಏನು ಹಾಗಾದ್ರೆ ಭೂಮಿ ಅಲ್ಲಿ ಬಂದಿಲ್ವಾ ಅಂತ ಶ್ರವಣ್ ಅವರು ಗಾಬರಿ ಆಗ್ತಾರೆ. ಮಾವ ಏನ್ ಹೇಳ್ತಾ ಇದ್ದೀರಾ, ಭೂಮಿ ಇಲ್ಲಿ ಬಂದಿದಾಳ? ಅಲ್ಲ ಮಾವ, ಇಷ್ಟೊತ್ತಲ್ಲಿ ಅವಳನ್ನ ಇಲ್ಲಿ ಒಬ್ಳನ್ನ ಯಾಕೆ ಕಳ್ಸಿದ್ರಿ ನೀವು ಅಂತ ಅಜಿತ್ ಕೇಳ್ಬೇಕಾದ್ರೆ, ನಾನ್ ಕಳ್ಸಿಲ್ಲಪ್ಪ, ಅವಳೇ ಅಂತ ಶ್ರವಣ್ ಅವರು ಹೇಳ್ಬೇಕಾದ್ರೆ, ಅಲ್ಲ ಭೂಮಿ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಿದ್ರು ಕೂಡ ನೀವ್ ಅವಳನ್ನ ಕಳ್ಸಿದಿರಲ್ಲ, ಅಲ್ಲ ಮಗಳು ಮಗಳು ಅಂತ ಹೇಳ್ತಿರಲ್ಲ ಎಲ್ಲಾ ಸಿಚುಯೇಷನ್ ಅಲ್ಲೂ, ಒಬ್ಳು ಮಗಳನ್ನ ಇದೇ ರೀತಿನ ನೀವು ನೋಡ್ಕೊಳ್ಳೋದು? ಅಲ್ಲ ಇದೇ ಜಾಗದಲ್ಲಿ ನಿಮ್ ಮಗಳು ಮನಸ್ವಿನಿ ಇದ್ದಿದ್ರೆ ನೀವ್ ಹೀಗೆ ಬಿಡ್ತಿದ್ರ ಮಾವ ಅಂತ ಅಜಿತ್ ಕೇಳ್ಬೇಕಾದ್ರೆ, ಶ್ರವಣ್ ಅವರು ಸಡನ್ ಆಗಿ ತಮ್ಮ ಕಾರನ್ನ ನಿಲ್ಲಿಸ್ಬಿಡ್ತಾರೆ. ಅಜಿತ್ ಕೋಪದಲ್ಲಿ ಕಾಲ್ನ ಕಟ್ ಮಾಡ್ಬಿಡ್ತಾನೆ. ಅಜಿತ್ ಹೇಳಿದ ಮಾತಿಗೆ ಶ್ರವಣ್ಗೆ ತುಂಬಾ ನೋವಾಗ್ತಿರತ್ತೆ. ಪದೇ ಪದೇ ಅಜಿತ್ ಭೂಮಿಗೆ ಕಾಲ್ ಮಾಡ್ತಿರ್ತಾನೆ. ಏನಿದು ಫೋನೇ ಹೋಗ್ತಿಲ್ವಲ್ಲ ಅಂತ ಅಜಿತ್ ಟೆನ್ಷನ್ ಅಲ್ಲಿ ಇರ್ತಾನೆ. ಈ ಕಡೆ ಭೂಮಿ ಅವಳಷ್ಟಕ್ಕೆ ಅವಳೇ ಮಾತಾಡ್ಕೊಂಡು ಸೈಕಲ್ನ ತಳ್ಕೊಂಡ್ ಬರ್ತಿರ್ತಾಳೆ. ಯಾಕಂದ್ರೆ ಅವಳು ಬರೋ ದಾರಿಲಿ ಸೈಕಲ್ಲು ಪಂಚರ್ ಆಗಿರತ್ತೆ. ಅವಳು ಬರೋ ದಾರಿಲೇ ಒಂದು ರೌಡಿಗಳ ಗುಂಪು ಆಟ ಆಡ್ತಾ ಕುತ್ಕೊಂಡಿರ್ತಾರೆ. ಹಾಗೆ ಅವರು ಕಾರ್ಡ್ಸ್ ಆಡ್ತಾ ಆಡ್ತಾ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಭೂಮಿನ ನೋಡ್ತಾರೆ. ಅವ್ರೆಲ್ರು ಬಂದು ಭೂಮಿ ದಾರಿಗೆ ಅಡ್ಡ ಹಾಕ್ತಾರೆ. ಏ ಎಲ್ರು ಮೆತ್ತಗ್ ಬನ್ರಪ್ಪ, ಗುಬ್ಬಚ್ಚಿ ಹೆದರ್ಕೊಳ್ಳುತ್ತೆ. ಏ ಗುಬ್ಬಚ್ಚಿ, ಈ ಪಂಚರ್ ಆಗಿರೋ ಸೈಕಲ್ನ ಇಟ್ಕೊಂಡು ಯಾಕೆ ಭಯ ಪಡ್ತಿದ್ಯಾ, ಸುಮ್ನೆ ನಮ್ ಜೊತೆ ಬಾ ಅಂತ ಅಲ್ಲಿರೋ ರೌಡಿಗಳೆಲ್ಲ ಹೇಳ್ತಿರ್ತಾರೆ. ನೋಡಿ ಬೇಡ, ನಾನಿನ್ನು ಯಾರು ಅಂತ ನಿಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ ಅಂತ ಭೂಮಿ ಹೇಳ್ಬೇಕಾದ್ರೆ, ಏಯ್ ಯಾರ್ ನೀನು ಅಂತ ಒಬ್ಬ ಹೇಳ್ಬೇಕಾದ್ರೆ, ಏ ಇವಳು ಇನ್ಸ್ಪೆಕ್ಟರ್ ಅಜಿತ್ ಹೆಂಡ್ತಿ ಕಡ್ರೋ, ಲೋ ಅವನು ನಮ್ಗೆ ಎಷ್ಟೊಂದ್ ಹಿಂಸೆ ಕೊಟ್ಟಾನೆ, ಇವಳನ್ನ ಎತ್ತಾಕೊಂಡೋಗೋಣ ಬನ್ರೋ ಅಂತ ಇನ್ನೊಬ್ಬ ರೌಡಿ ಹೇಳ್ಬೇಕಾದ್ರೆ, ಓ ಹೌದಾ, ಹಾಗಾದ್ರೆ ಇವತ್ತು ನಿನ್ನ ಬಿಡದೇ ಇಲ್ಲ ಅಂತ ಇನ್ನೊಬ್ಬ ರೌಡಿ ಹೇಳ್ತಿರ್ತಾನೆ. ಯಾಕ್ ಬಂಗಾರಿ ಹೆದರ್ಕೋತಿದ್ಯಾ, ಈ ಸೈಕಲ್ 1 ಕಿಲೋಮೀಟರ್ ಹೋಗೋಷ್ಟರಲ್ಲಿ ನಿನ್ನ ಸ್ವರ್ಗ ಲೋಕಕ್ಕೆ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಇನ್ನೊಬ್ಬ ರೌಡಿ ಹೇಳ್ತಿರ್ತಾನೆ. ಏಯ್ ಏನ್ ಮಾತಾಡ್ತಿದ್ದೀರೋ, ಎತ್ತಾಕೊಂಡ್ ಬಂದ್ರ ಇವಳನ್ನ ಅಂತ ಇನ್ನೊಬ್ಬ ರೌಡಿ ಹೇಳ್ಬೇಕಾದ್ರೆ, ಅವಳನ್ನ ಮುಟ್ಟೋದಕ್ಕೆ ಅಂತ ಇನ್ನೊಬ್ಬ ರೌಡಿ ಹೋಗ್ತಿರ್ತಾನೆ. ಅಷ್ಟ್ರಲ್ಲಿ ವಂಶಿ ಅಲ್ಲಿಗ್ ಬಂದು ಅವ್ರನ್ನೆಲ್ರನ್ನು ಚೆನ್ನಾಗಿ ಹೊಡಿತಾನೆ. ಏಯ್ ಯಾರ ನೀನು ಅಂತ ಆ ರೌಡಿಗಳು ಕೇಳ್ಬೇಕಾದ್ರೆ, ಇಲ್ಲಿ ಯಾರು ಬಂದಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಟೈಮ್ ಕರೆಕ್ಟ್ ಆಗಿ ಬಂದಿದಾರಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್ ಅಂತ ಹೇಳ್ಕೊಂಡು ವಂಶಿ ಭೂಮಿನೇ ನೋಡ್ತಿರ್ತಾನೆ. ಅವ್ರೆಲ್ರಿಗೂ ಮಾತಾಡೋದಕ್ಕೆ ಅವಕಾಶ ಕೊಡದೆ ವಂಶಿ ಅವ್ರೆಲ್ರಿಗೂ ಚೆನ್ನಾಗಿ ಹೊಡೆದು ಅಲ್ಲಿಂದ ಓಡಿಸ್ಬಿಡ್ತಾನೆ. ಆಗ ಭೂಮಿ ಅವನ ಹತ್ರ ಬಂದು, ಇಂಥ ಸಮಯದಲ್ಲಿ ಬಂದು ನೀವ್ ನನ್ನನ್ನ ಕಾಪಾಡ್ಬಿಟ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಕೈ ಮುಗಿದು ವಂಶಿಗೆ ಹೇಳ್ತಾಳೆ.
ನಿಮ್ ಥ್ಯಾಂಕ್ಸ್ ಇರ್ಲಿ. ಆದ್ರೂ ನಿಮ್ ಧೈರ್ಯಕ್ಕೆ ಮೆಚ್ಬೇಕು ಕಣ್ರಿ. ಅಲ್ಲ, ನಮ್ ಗಾಂಧೀಜಿಯವರು ಹೇಳ್ತಿದ್ರು, ಒಂದ್ ಹೆಣ್ಣು ಮಧ್ಯರಾತ್ರಿ ಓಡಾಡ್ಬೇಕು, ಅವಾಗ್ಲೇ ನಿಜವಾದ ಸ್ವಾತಂತ್ರ್ಯ ಅಂತ. ಅದನ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಈ ರೀತಿ ಫಾಲೋ ಮಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ. ಆದ್ರೂ ಒಂಥರ ಖುಷಿ ಆಯ್ತು ಬಿಡಿ. ಇವಾಗ ನಿಮ್ ಧೈರ್ಯಕ್ಕೆ ನಾನು ಹೊಗಳ್ಬೇಕೋ ಅಥವಾ ನಿಮ್ಮ ಕಾಮನ್ ಸೆನ್ಸ್ಗೆ ಬೈಬೇಕೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಅಂತ ವಂಶಿ ಹೇಳ್ಬೇಕಾದ್ರೆ, ನೋಡಿ ನೋಡಿ ನಿಮ್ ಮಾತನ್ನ ನಿಲ್ಸಿ. ನೀವು ಸಹಾಯ ಮಾಡಿದ್ರಿ ಅಂದ ಕೂಡ್ಲೆ ನಾನು ನಿಮ್ ಮಾತ್ ಕೇಳ್ಬೇಕು ಅನ್ನೋ ರೂಲ್ಸ್ ಏನೂ ಇಲ್ಲ. ನನಗೆ ತುಂಬಾ ಕೆಲ್ಸ ಇದೆ, ನಾನ್ ಹೋಗ್ಬೇಕು. ಸುಮ್ನೆ ಮಾತಾಡಿ ನನ್ ಟೈಮ್ ವೇಸ್ಟ್ ಮಾಡ್ಬೇಡಿ ನೀವು ಅಂತ ಭೂಮಿ ಹೇಳ್ಬೇಕಾದ್ರೆ, ಅಲ್ಲ ಎಲ್ಲಿ ಹೋಗ್ತೀರಾ ಅಂತ ವಂಶಿ ಕೇಳ್ತಾನೆ. ನಾನ್ ಎಲ್ಲಾದ್ರೂ ಹೋಗ್ತೀನಿ, ನಿಮ್ಗ್ಯಾಕೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಅಲ್ಲ ಸೈಕಲ್ ಟೈರ್ ಪಂಚರ್ ಆಗಿದೆ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ವಂಶಿ ಹೇಳ್ತಾನೆ. ಬೇಡ ಬೇಡ, ನೀವು ಮಾಡಿರೋ ಸಹಾಯನೇ ಸಾಕು, ನಾನ್ ಹೇಗೋ ಹೋಗ್ತೀನಿ ಅಂತ ಭೂಮಿ ಸೈಕಲ್ ಹತ್ರ ಹೋಗ್ತಾಳೆ. ನೋಡಿ, ಒಂದ್ ಮಾತ್ ಕೇಳಿ, ತುಂಬಾ ಕತ್ಲಾಗಿದೆ, ಸೈಕಲ್ ಬೇರೆ ಪಂಚರ್ ಆಗಿದೆ, ಇಂಥ ಟೈಮಲ್ಲಿ ನಡ್ಕೊಂಡ್ ಹೋಗೋದು ಸರಿನಾ? ಅಲ್ಲ, ನಾನ್ ಡ್ರಾಪ್ ಮಾಡ್ತೀನಿ ಬನ್ನಿ, ಏನ್ ಪ್ರಾಬ್ಲಮ್ ಇಲ್ಲ. ನೋಡಿ, ಆಲ್ರೆಡಿ ಪ್ರಾಬ್ಲಮ್ ಫೇಸ್ ಮಾಡಿದೀರಾ, ಮುಂದೆ ಏನಾಗತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆ ಸುಮ್ನೆ ರಿಸ್ಕ್ ತಗೋತೀರಾ? ಯೋಚನೆ ಮಾಡ್ಬೇಡ್ರಿ, ನಿಮ್ ಸೈಕಲ್ಗೂ ಒಂದ್ ಸೀಟ್ ಕೊಡ್ತೀನಿ, ಅದನ್ನ ಇಲ್ಲೇ ಬಿಟ್ಟು ಹೋಗೋದ್ ಬೇಡ, ಓಕೆನಾ? ಏನ್ ಯೋಚನೆ ಮಾಡ್ತಿದ್ದೀರಾ, ನಡೀರಿ ಅಂತ ವಂಶಿ ಹೇಳ್ಬೇಕಾದ್ರೆ, ಸರಿ ಆಯ್ತು ನಡೀರಿ ಅಂತ ಭೂಮಿ ಹೇಳ್ತಾಳೆ. ಅಂದಾಗೆ ಯಾವ ಲೊಕೇಶನ್ ಅಂತ ವಂಶಿ ಕೇಳ್ಬೇಕಾದ್ರೆ, ಸಿದ್ಧಘಟ್ಟ ಪೊಲೀಸ್ ಸ್ಟೇಷನ್ ಅಂತ ಭೂಮಿ ಹೇಳ್ತಾಳೆ. ಪೊಲೀಸ್ ಸ್ಟೇಷನ್ ಯಾಕೆ ಅಂತ ವಂಶಿ ಕೇಳ್ಬೇಕಾದ್ರೆ, ನೋಡಿ ನೀವ್ ಇದೇ ತರ ಪ್ರಶ್ನೆ ಕೇಳ್ತಾ ಇದ್ರೆ ನಾನ್ ಹಿಂಗೆ ಹೊರಟೋಗ್ತೀನಿ ಅಂತ ಭೂಮಿ ಹೇಳ್ಬೇಕಾದ್ರೆ, ಆಯ್ತು ಸರಿ, ಏನ ಎಮರ್ಜೆನ್ಸಿ ಇರ್ಬೋದು, ಸರಿ ಆಯ್ತು ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ವಂಶಿ ಭೂಮಿ ಸೈಕಲ್ನ ಎತ್ಕೊಂಡು ತನ್ ಜೀಪಲ್ಲಿ ಇಟ್ಕೊಂಡು ಅವಳನ್ನು ಕರ್ಕೊಂಡು ಸ್ಟೇಷನ್ ಕಡೆ ಹೊರಡ್ತಾನೆ. ಈ ಕಡೆ ಭೂಮಿ ಎಲ್ಲೋದ್ಲು ಅನ್ನೋ ಟೆನ್ಷನ್ ಅಲ್ಲಿ ಅಜಿತ್ ಒದ್ದಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಸತ್ಯಣ್ಣ ಬರ್ತಾರೆ. ಅಜಿತ, ಹೋಗಿದ್ ಕೆಲ್ಸ ಏನಾಯ್ತು ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ, ಅಜಿತ್ ಹಣೆಗಾಗಿರೋ ಗಾಯನ ಸತ್ಯಣ್ಣ ನೋಡ್ತಾರೆ. ಅಯ್ಯೋ, ಏನೋ ಇದು, ಹಣೆಗ್ ಗಾಯ ಆಗಿದೆ, ನಡಿ ಬ್ಯಾಂಡೇಜ್ ಮಾಡ್ತೀನಿ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಈಗ ಇದಕ್ಕೆಲ್ಲ ಸಮಯ ಇಲ್ಲ ಸತ್ಯಣ್ಣ, ಬನ್ನಿ ಅಂತ ಅಜಿತ್ ಸತ್ಯಣ್ಣನ ಆಚೆ ಹೋಗೋಣ ಬನ್ನಿ ಅಂತ ಕರಿತಿರ್ತಾನೆ. ಯಾಕಪ್ಪ ಇಷ್ಟೊಂದ್ ಅರ್ಜೆಂಟ್ ಮಾಡ್ತಿದ್ಯಾ, ಏನಾಯ್ತು ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ದಾರಿಲ್ ಹೇಳ್ತೀನಿ ಬನ್ನಿ ಅಂತ ಅಜಿತ್ ಕರಿತಿರ್ತಾನೆ. ನೋಡು, ಮೊದ್ಲು ಏನಾಗಿದೆ ಅಂತ ಹೇಳು, ಆಮೇಲೆ ಬರ್ತೀನಿ ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ, ನನ್ ಹೆಂಡತಿನ ಹುಡ್ಕಬೇಕು ಅದಕ್ಕೆ ಅಂತ ಸತ್ಯಣ್ಣಂಗೆ ಅಜಿತ್ ಹೇಳ್ತಾನೆ. ಏನು, ಭೂಮಿನ? ಭೂಮಿ ಎಲ್ಲೋದ್ಲು ಅಂತ ಸತ್ಯಣ್ಣ ಕೇಳ್ಬೇಕಾದ್ರೆ, ಮನೇಲಿ ಯಾರಿಗೂ ಹೇಳ್ದೆ ಕೇಳ್ದೆ ಒಬ್ಳೆ ಸೈಕಲ್ ತಗೊಂಡು ಹೊರಟಿದಾಳಂತೆ. ಅಲ್ಲ, ಆ ಕಾರ್ಪೊರೇಟರ್ ಕಡೆಯಿಂದ ಅಪಾಯ ಇದೆ ಅಂತ ಅವಳಿಗೆ ಹೇಳಿನೇ ಬಂದಿದೀನಿ, ಹೇಳಿದ್ಮೇಲೂ ಈ ತರ ಮಾಡಿದಾಳೆ ನೋಡಿ ಸತ್ಯಣ್ಣ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸರಿನಪ್ಪ, ನೀನ್ ಯಾಕಪ್ಪ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ, ಸಮಾಧಾನ ಮಾಡ್ಕೋ, ಬರ್ತಾಳೆ. ಹೇಳಿದ್ರು ಮನ್ಸು ತಡಿಬೇಕಲ್ಲಪ್ಪ. ನಿಮ್ಮ ಇಬ್ರು ಅಗ್ರಿಮೆಂಟ್ ಇದೆಯಲ್ಲ, ಅದ್ರ ಮಧ್ಯೆ ಇರೋ ಸಣ್ಣ ಪರ್ದೆನ ಸರ್ಸಿದ್ರೆ ಸ್ವರ್ಗಕ್ಕೆ ಕಿಚ್ಚತ್ತಿಸ್ಬೋದು, ಗೊತ್ತಾ ನಿನಗೆ ಅಂತ ಸತ್ಯಣ್ಣ ಹೇಳ್ಬೇಕಾದ್ರೆ, ಸತ್ಯಣ್ಣ ನೀವೇನ್ ಹೇಳ್ತಿದ್ದೀರೋ ಯಾವ್ದು ನನ್ ತಲೆಗೆ ಹೋಗ್ತಿಲ್ಲ ಸತ್ಯಣ್ಣ. ಈಗ ನನ್ ತಲೆಯಲ್ಲಿರೋದೆಲ್ಲ, ಭೂಮಿ ಇವಾಗ ಮನೆಯಿಂದ ಒಬ್ಳೆ ಹೊರಟು ಇದ್ದಾಳೆ, ಇನ್ ಕೇಸ್ ಇವ್ರಗಳ ಕಡೆಯಿಂದ ಅವ್ಳಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿಜಕ್ಕೂ ನನ್ಗೆ ಅದನ್ನ ಅಕ್ಸೆಪ್ಟ್ ಮಾಡೋದಕ್ಕಾಗೋದಿಲ್ಲ ಸತ್ಯಣ್ಣ. ನನ್ಗೆ ನಿಜವಾಗ್ಲೂ ಟೆನ್ಷನ್ ಆಗ್ತಿದೆ, ಭೂಮಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋಗುತ್ತೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸಾಹೇಬ್ರೆ ಅಂತ ಭೂಮಿ ಕರೀತಾಳೆ. ನೋಡಿ, ನನ್ಗೀಗ್ಲೂ ಭೂಮಿ ಸಾಹೇಬ್ರೆ ಅಂತ ಕೂಗ್ದಂಗ ಅನ್ನಿಸ್ತಿದೆ ಗೊತ್ತಾ ಅಂತ ಅಜಿತ್ ಹೇಳ್ಬೇಕಾದ್ರೆ, ಸತ್ಯಣ್ಣ ಭೂಮಿ ಬಂದಿರೋದನ್ನ ನೋಡ್ತಾರೆ. ಸಾಹೇಬ್ರೆ ಅಂತ ಭೂಮಿ ಕರಿತಾ ಸ್ಟೇಷನ್ ಒಳಗಡೆ ಬಂದಾಗ ಸತ್ಯಣ್ಣ ಅಲ್ಲಿ ನೋಡು ಭೂಮಿ ಅಂತ ತೋರಿಸ್ತಾರೆ ಅಜಿತ್ಗೆ. ಭೂಮಿನ ನೋಡಿ ಅಜಿತ್ಗೆ ತುಂಬಾ ಖುಷಿ ಆಗತ್ತೆ. ಭೂಮಿ ಅಳ್ತಾ ಅಳ್ತಾ ಅಜಿತ್ ಹತ್ರ ಓಡ್ ಬಂದು, ಸಾಹೇಬ್ರೆ ನಿಮ್ಗೇನು ಆಗಿಲ್ಲ ತಾನೆ ಅಂತ ಭೂಮಿ ಗಾಬರಿಯಿಂದ ಕೇಳ್ಬೇಕಾದ್ರೆ, ನೀನ್ ಪ್ರೀತಿ ಅವನ್ಗೆ ಏನು ಆಗೋದಕ್ಕೆ ಬಿಡೋದಿಲ್ಲ ಬಿಡು ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಹೇಳಿ ಸಾಹೇಬ್ರೆ, ನಿಮ್ಗೆ ತುಂಬಾ ನೋವಾಗ್ತಿದ್ಯಾ ಅಂತ ಭೂಮಿ ಕೇಳ್ಬೇಕಾದ್ರೆ, ಅಜಿತ್ ನೋವಾಗ್ದೆ ಇದ್ರೂನು ನೋವಾಗ್ತಿದೆ ಅಂತ ಹೇಳ್ತಾನೆ. ಏನ್ ಸತ್ಯಣ್ಣ ನೀವು ನಿಂತ್ಕೊಂಡ್ ಏನ್ ನೋಡ್ತಾ ಇದ್ದೀರಾ, ಪಾಪ ಸಾಹೇಬ್ರಿಗೆ ಅಷ್ಟೊಂದ್ ಏಟ್ ಬಿದ್ದಿದೆ, ಆಸ್ಪತ್ರೆ ಕರ್ಕೊಂಡ್ ಹೋಗ್ಬೇಕು ತಾನೆ ನೀವು. ಸದಾನಂದಣ್ಣ, ನೀವು ಹಾಗೆ ನಿಂತ್ಕೊಂಡ್ ನೋಡ್ತಾ ಇದೀರಲ್ಲ, ನಿಮ್ಮಿಬ್ರಿಗೂ ಏನ್ ತಲೆ ಇಲ್ವಾ ಅಂತ ಭೂಮಿ ಸದಾನಂದ್ ಮತ್ತೆ ಸತ್ಯಣ್ಣಂಗೆ ಕ್ಲಾಸ್ ತಗೋತಾಳೆ. ಏನವ ಭೂಮಿ, ನೀನು ಸಾಹೇಬ್ರನ್ನ ಮದ್ವೆ ಆದ್ಮೇಲೆ ಅವ್ರ ಎಲ್ಲಾ ನೋವು ನೀನೇ ಅಲ್ವೇನಮ್ಮ ಬ್ಯಾಂಡೇಜ್ ಅಂತ ಸದಾನಂದಣ್ಣ ಹೇಳ್ತಾರೆ. ಆಗ ಭೂಮಿ ತನ್ನ ಸೀರೆಲಿ ಒಂದು ಸೈಡ್ನ ಅರ್ದು ಅಜಿತ್ ಹಣೆಗೆ ಕಟ್ತಾಳೆ. ಸಾಹೇಬ್ರೆ, ನನ್ಗೆ ಆ ನ್ಯೂಸ್ ನ ನೋಡಿ ಎಷ್ಟು ಭಯ ಆಗಿತ್ತು ಗೊತ್ತಾ ಅಂತ ಭೂಮಿ ಹೇಳ್ಬೇಕಾದ್ರೆ, ನ್ಯೂಸ್ ನೋಡಿ ನಿನ್ಗೆ ಭಯ ಆಗಿತ್ತು, ಆದ್ರೆ ಒಬ್ಳೆ ಆಚೆ ಬರೋದಿಕ್ಕೆ ನಿನ್ಗೆ ಭಯ ಆಗ್ಲಿಲ್ವಾ ಅಂತ ಅಜಿತ್ ಕೇಳ್ಬೇಕಾದ್ರೆ, ಎಸ್,
ಪಾಯಿಂಟ್ ಟು ಬಿ ನೋಟೆಡ್ ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ನಾನು ಆಲ್ರೆಡಿ ನಿನ್ಗೆ ಕಾರ್ಪೊರೇಟರ್ ಕಡೆಯಿಂದ ತೊಂದ್ರೆ ಆಗೋ ಚಾನ್ಸಸ್ ಇದೆ ಅಂತ ನಿನ್ ಹತ್ರ ಹೇಳಿದೆ ತಾನೆ, ನಾನ್ ಹೇಳಿದ್ಮೇಲೂ ಯಾಕೆ ಈ ರೀತಿ ಮಾಡ್ದೆ ಅಂತ ಅಜಿತ್ ಕೇಳ್ಬೇಕಾದ್ರೆ, ಅದೆಲ್ಲ ನನ್ಗೆ ಗೊತ್ತಿಲ್ಲ ಸಾಹೇಬ್ರೆ, ನಿಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತು, ನಿಮ್ ಕೈಲಿ ನಾನು ಬೈಸ್ಕೊಂಡ್ರು ಪರವಾಗಿಲ್ಲ ಅಂತ ಮನೆಯಿಂದ ಬಂದ್ಬಿಟ್ಟೆ ಸಾಹೇಬ್ರೆ ಅಂತ ಭೂಮಿ ಹೇಳ್ಬೇಕಾದ್ರೆ, ಯಾಕೆ ಹೋದೆ, ಏನಾದ್ರೂ ಹೆಚ್ಚು ಕಮ್ಮಿ ಆದಿದ್ರೆ ಏನ್ ಮಾಡ್ಬೇಕಾಗಿತ್ತು ಅಂತ ಅಜಿತ್ ಹೇಳ್ಬೇಕಾದ್ರೆ ಭೂಮಿ ಕೆಮ್ಮೋದಕ್ಕೆ ಶುರು ಮಾಡ್ತಾಳೆ. ರೀ ಸದಾನಂದ್, ನೀರ್ ಕೊಡ್ರಿ ಅಂತ ಅಜಿತ್ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ವಂಶಿ ಒಂದು ಬಾಟಲ್ ನ ತಂದು ಕೊಡ್ತಾನೆ. ಅದನ್ನ ನೋಡಿ ಅಜಿತ್ಗೆ ಶಾಕ್ ಆಗತ್ತೆ. ತಗೊಳ್ಳಿ ಕುಡೀರಿ ಅಂತ ವಂಶಿ ಹೇಳ್ಬೇಕಾದ್ರೆ ಅಜಿತ್ ಮತ್ತೆ ಭೂಮಿ ಇಬ್ರು ವಂಶಿನೇ ನೋಡ್ತಿರ್ತಾರೆ. ಇದ್ರಲ್ಲಿರೋದು ನೀರಲ್ಲ, ಎಳ್ನೀರು, ಧೈರ್ಯವಾಗಿ ಕುಡಿಬೋದು ಅಂತ ವಂಶಿ ಹೇಳ್ಬೇಕಾದ್ರೆ, ಕುಡಿಯೋದಿಲ್ಲ ಅವಳು. ನಿಮ್ ಹತ್ರ ಏನಾದ್ರೂ ನೀರ್ ಬೇಕು ಅಂತ ಕೇಳಿದ್ರ ಇಲ್ಲಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಹಾಗ್ ನೋಡಕ್ ಹೋದ್ರೆ ಅವ್ರು ನಿಮ್ ಹತ್ರನೂ ನೀರ್ ಕೇಳಿಲ್ವಲ್ಲ, ಆದ್ರೂ ನೀರ್ ತಂದ್ಕೊಡಿ ಅಂತ ಆರ್ಡರ್ ಮಾಡಿದ್ರಿ. ನೀರ್ಗಿಂತ ಎಳ್ನೀರು ಬೆಸ್ಟ್ ಅಲ್ವಾ, ತುಂಬಾ ಸ್ವೀಟ್ ಆಗಿರತ್ತೆ ಅಂತ ವಂಶಿ ಹೇಳ್ಬೇಕಾದ್ರೆ, ಯಾರ್ ನೀವು ಅಂತ ಅಜಿತ್ ಕೇಳ್ತಾನೆ. ಸದ್ಯಕ್ಕೆ ಇವ್ರಿಗೆ ತುಂಬಾ ಬೇಕಾಗಿರೋರು ಅಂತ ವಂಶಿ ಹೇಳ್ಬೇಕಾದ್ರೆ, ಮಾತು ಜಾಸ್ತಿ ಆಗ್ತಿದೆ, ಅವಶ್ಯಕತೆ ಇಲ್ಲ ಅಂತ ಅಜಿತ್ ಹೇಳ್ತಾನೆ. ಜಾಸ್ತಿ ಆಗ್ತಿದ್ಯಾ ಅಂತ ವಂಶಿ ಕೇಳ್ಬೇಕಾದ್ರೆ, ಇದು ಪೊಲೀಸ್ ಸ್ಟೇಷನ್, ಹೇಳ್ದೆ ಕೇಳ್ದೆ ಒಳಗಡೆ ಬಂದಿದ್ಯಾ, ಒಬ್ಬ ಪೊಲೀಸ್ ಆಫೀಸರ್ ಮುಂದೆ ನಿಂತ್ಕೊಂಡು ಇಷ್ಟೊಂದು ಜಾಸ್ತಿ ಮಾತಾಡ್ತಿದ್ರೆ ಒಳಗಡೆ ಹಾಕಿ ಕಂಬಿ ಎಣ್ಸೋ ರೀತಿ ಮಾಡ್ಬೇಕಾಗತ್ತೆ ಅಂತ ಅಜಿತ್ ಹೇಳ್ತಿರ್ತಾನೆ. ಅಯ್ಯೋ ಸಾಹೇಬ್ರೆ, ಸಮಾಧಾನ ಮಾಡ್ಕೊಳ್ಳಿ, ಇವಾಗ ನಾನು ನಿಮ್ ಕಣ್ಮುಂದೆ ನಿಂತಿದ್ದೀನಿ ಅಂತಂದ್ರೆ ಇದಕ್ಕೆ ಇವ್ರೇ ಕಾರಣ. ಇವತ್ತೇನಾಯ್ತು ಗೊತ್ತಾ, ನಾನ್ ನಿಮ್ಮನ್ನ ನೋಡ್ಬೇಕು ಅಂತ ಮನೆಯಿಂದ ಸೈಕಲ್ ತಗೊಂಡ್ ಬರ್ತಿದ್ನಾ, ಅವಾಗ ಅಂತ ಹೇಳ್ಕೊಂಡು ಭೂಮಿ ಅಲ್ಲಿ ನಡೆದಿದ್ ವಿಷಯನೆಲ್ಲ ಅಜಿತ್ ಹತ್ರ ಹೇಳ್ತಾಳೆ. ಅದನ್ನ ಕೇಳಿ ಅಜಿತ್ಗೂ ಶಾಕ್ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್, ನಿಮ್ಗೆ ಗೊತ್ತಿಲ್ದೆ ನನ್ಗೆ ದೊಡ್ಡ ಫೇವರ್ ಮಾಡಿದೀರಾ ಅಂತ ಅಜಿತ್ ಹೇಳ್ಬೇಕಾದ್ರೆ, ಇಟ್ಸ್ ಮೈ ಪ್ಲೆಷರ್, ಹೆಂಡತಿ ಮೇಲೆ ತುಂಬಾ ಲವ್ ಅನ್ಸುತ್ತೆ ಅಂತ ವಂಶಿ ಕೇಳ್ತಾನೆ. ಆಗ ಅಜಿತ್ ಮತ್ತೆ ಭೂಮಿ ಇಬ್ರು ಒಬ್ರನ್ನೊಬ್ರು ನೋಡ್ಕೋತಿರ್ತಾರೆ. ಸಾರಿ, ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಅಂತ ಅಜಿತ್ ಕೇಳಿದಾಗ, ನನ್ ಹೆಸರು ವಂಶಿ ಅಂತ, ಪಕ್ಕ ದೇಸಿ ಹುಡುಗ ಅಂತ ವಂಶಿ ಹೇಳ್ತಾನೆ. ಸಾರಿ ವಂಶಿ ಅವರೇ, ನಾನು ಸ್ವಲ್ಪ ರೂಢಾಗಿ ಮಾತಾಡ್ಬಿಟ್ಟೆ, ನನ್ ಹೆಸರು ಅಜಿತ್ ರಾಮ್ ನಾರಾಯಣ್ ಅಂತ, ನಿಮ್ಮ ಡೇರಿಂಗ್ ನೇಚರ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಅಂತ ಅಜಿತ್ ಹೇಳ್ಬೇಕಾದ್ರೆ, ಥ್ಯಾಂಕ್ ಯು, ನಾನು ಅಷ್ಟೇ ನಿಮ್ ಹೆಂಡತಿನ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ, ಅವರು ನೋಡೋದಕ್ಕೆ ಎಷ್ಟು ಚೆನ್ನಾಗಿದಾರೋ ಅಷ್ಟೇ ಸ್ಮಾರ್ಟ್ ಆಗಿದ್ದಾರೆ, ಅಂಡ್ ಐ ರಿಯಲಿ ಮೀನ್ ಇಟ್ ಅಂತ ವಂಶಿ ಹೇಳ್ಬೇಕಾದ್ರೆ, ಮಿಸ್ಟರ್ ವಂಶಿ, ಈಗ ನಾನು ಥ್ಯಾಂಕ್ಸ್ ಅಂತ ಹೇಳಿದ್ರೆ ಅದು ಸಣ್ಣ ಪದ ಆಗತ್ತೆ. ಎನಿವೇಸ್, ನಾನು ಸತ್ಯ ಅಂತ, ಲಾಯರ್ ಸತ್ಯ ಅಂತ ಸತ್ಯನ ಪರಿಚಯ ಮಾಡ್ಕೋತಾರೆ. ಹಾಗೆ ನನ್ ಕಡೆಯಿಂದನೂ ಒಂದು ಥ್ಯಾಂಕ್ಸ್ ಅಂತ ಶ್ರವಣ್ ಅವರು ಅಲ್ಲಿಗೆ ಬಂದು ವಂಶಿಗೆ ಹೇಳ್ತಾರೆ. ಇನ್ಯಾವತ್ತೂ ಈ ರೀತಿ ಎಲ್ಲ ಮಾಡ್ಬೇಡಮ್ಮ ನೀನು ಭೂಮಿ, ನಮ್ಗೆಲ್ರಿಗೂ ಎಷ್ಟು ಟೆನ್ಷನ್ ಆಯ್ತು ಗೊತ್ತಾ ಅಂತ ಶ್ರವಣ್ ಹೇಳ್ಬೇಕಾದ್ರೆ, ದೊಡ್ಡ ಸಾಹೇಬ್ರೆ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಭೂಮಿ ಹೇಳ್ತಾಳೆ. ಮಾವ, ಐ ಆಮ್ ರಿಯಲಿ ಸಾರಿ, ಭೂಮಿ ವಿಚಾರದಲ್ಲಿ ನಿಮ್ಮೇಲೆ ರೇಗಾಡ್ಬಿಟ್ಟೆ ಅಂತ ಅಜಿತ್ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಕಣೋ, ನನ್ಗೆ ಅರ್ಥ ಆಗತ್ತೆ, ನಿನಗೆ ನೀನ್ ಹೆಂಡ್ತಿನ್ ನೋಡಿ ಎಷ್ಟು ಸಮಾಧಾನ ಆಯ್ತು, ನನಗೆ ನನ್ ಮಗಳನ್ನ ನೋಡಿ ಅಷ್ಟೇ ಮನ್ಸಿಗೆ ಸಮಾಧಾನ ಆಯ್ತು ಅಂತ ಶ್ರವಣ್ ಅವರು ಹೇಳ್ತಾ ವಂಶಿಗೆ ಕೈ ಮುಗಿತಾರೆ. ನೀನು ನಮ್ಮ ಮನೆ ನಂದಾದೀಪನ ಕಾಪಾಡ್ಬಿಟ್ಟೆಪ್ಪ, ಥ್ಯಾಂಕ್ಸ್ ಅಂತ ಶ್ರವಣ್ ಅವರು ವಂಶಿಗೆ ಹೇಳ್ತಾರೆ. ಈ ಕಡೆ ಮನೇಲಿ ಎಲ್ರು ಭೂಮಿಗೆ ಏನಾಯ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿ ಯೋಚನೆ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಅವಳು ಹೇಳ್ದೆ ಕೇಳ್ದೆ ಹೋಗಿರೋದಕ್ಕೆ ನೀವು ಈ ರೀತಿ ಆಡ್ತಿದ್ದೀರಾ, ಇನ್ನು ಅವಳು ಸತ್ತು ಹೋದ್ರೆ ಅಂತ ದೇವಯಾನಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಅಯ್ಯೋ, ಇವಳು ಯಾಕೆ ಈ ರೀತಿ ಮಾಡ್ತಾಳೆ, 1000 ಸಲಿ ಹೇಳಿದೀನಿ ಎಲ್ಲಾದ್ರೂ ಹೋಗೋಕ್ಕಿಂತ ಮುಂಚೆ ಒಂದ್ ಮಾತನ್ನ ಹೇಳ್ಬಿಟ್ಟು ಹೋಗು ಅಂತ, ನನ್ ಮಾತನ್ನೇ ಕೇಳೋದಿಲ್ಲ ಇವಳು. ಕೊನೆ ಪಕ್ಷ ಯಾರಿಗಾದ್ರೂ ಗೊತ್ತಿದ್ರೆ ಅವಳು ಹೋಗ್ತಾ ಇರೋದು ನಾವ್ ಯಾರಾದ್ರೂ ತಡಿಬೋದಾಗಿತ್ತು. ಅಮ್ಮ, ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಮ್ಮ, ಅಕಸ್ಮಾತ್ ಭೂಮಿಗೇನಾದ್ರು ಅಂತ ಯೋಚನೆ ಮಾಡ್ತಾ ಸಂಗೀತ ಅವರು ಭಯ ಪಡ್ಬೇಕಾದ್ರೆ, ಬಿಡ್ತು ಅನ್ನು, ಭೂಮಿಗೆ ಏನೂ ಆಗೋದಿಲ್ಲ, ಇನ್ನೊಂದ್ಸಲಿ ಶ್ರವಣ್ಗೆ ಫೋನ್ ಮಾಡಿ ವಿಚಾರ್ಸು ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಆಗ್ಲಿಂದ ಶ್ರವಣ್ಗೆ ಫೋನ್ ಮಾಡ್ತಾನೆ ಇದೀನಿ ಅಮ್ಮ, ಅವನು ಫೋನ್ನೇ ಎತ್ತುತ್ತಾ ಇಲ್ಲ, ಅಲ್ಲಿ ಏನಾಗ್ತಿದೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲ ಅಮ್ಮ ಅಂತ ಸಂಗೀತ ಅವರು ಭಯ ಪಡ್ತಿರ್ತಾರೆ. ಅತ್ತೆ, ನನಗೂ ಸಮಾಧಾನ ಆಗ್ತಿಲ್ಲ, ನಾನು ಹೋಗಿ ನೋಡ್ಕೊಂಡ್ ಬರ್ತೀನಿ, ಸಂಗೀತ ಬಾ ಹೋಗೋಣ ಅಂತ ರಾಮ್ ನಾರಾಯಣ್ ಹೇಳ್ಬೇಕಾದ್ರೆ ಅಷ್ಟ್ರಲ್ಲಿ ಶ್ರವಣ್ ಅವರು ಸಂಗೀತಂಗೆ ಕಾಲ್ ಮಾಡ್ತಾರೆ. ಸಂಗೀತ ಅವರು ಕಾಲ್ ರಿಸೀವ್ ಮಾಡಿ, ಶ್ರವಣ, ಭೂಮಿ ಬಗ್ಗೆ ಏನಾದ್ರೂ ಗೊತ್ತಾಯ್ತೇನೋ ಅಂತ ಕೇಳ್ಬೇಕಾದ್ರೆ, ಅಕ್ಕ, ನಾನ್ ಇಲ್ಲೇ ಸ್ಟೇಷನ್ ಆಚೆನಲ್ಲಿದ್ದೀನಿ, ಎಲ್ರೂ ಆರಾಮಾಗಿದ್ದಾರೆ, ಯಾರಿಗೂ ಏನು ತೊಂದ್ರೆ ಇಲ್ಲ ಅಂತ ಶ್ರವಣ್ ಅವರು ಹೇಳ್ಬೇಕಾದ್ರೆ, ಅಬ್ಬಾ ಸಮಾಧಾನ ಆಯ್ತು ಕಣೋ. ಅಮ್ಮ, ರೀ ದೇವ್ಯಾನಿ, ಭೂಮಿ ಅವ್ರ ಜೊತೆನೆ ಇದ್ದಾಳಂತೆ, ಆದಷ್ಟು ಬೇಗ ಮನೆಗ್ ಬರ್ತೀವಿ ಅಂತ ಹೇಳಿದ್ರು. ಸದ್ಯ
ನಮ್ ಭೂಮಿಗೆ ಯಾವ ತೊಂದ್ರೆನೂ ಆಗಿಲ್ವಂತೆ ಅಂತ ಸಂಗೀತ ಅವರು ಖುಷಿಯಿಂದ ಹೇಳ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ಹಾಗೆ ಶ್ರವಣ್ ಅವರು ಇನ್ನೇನ್ ಮನೆಗ್ ಬರ್ತೀವಿ ಅಂತ ಹೇಳಿ ಕಾಲ್ನ ಕಟ್ ಮಾಡ್ತಾರೆ. ರಾಮನಾರಾಯಣ್ ಅವರು ಕಾಲ್ ಬಂತು ಅಂತ ಒಳಗಡೆ ಹೋದ್ರೆ ಸಂಗೀತ ಅವರು ಕಿಚನ್ಗೆ ಹೋಗ್ತಾರೆ. ನಚ್ಚಿ ಅವ್ನ್ ರೂಮ್ಗೆ ಹೋಗ್ತಾನೆ. ಇದೇ ಸರಿಯಾದ ಸಮಯ ಅಂತ ದೇವಯಾನಿ ಅಜ್ಜಿ ಹತ್ರ ಮಾತಾಡೋದಕ್ ಹೋಗ್ತಾರೆ. ಅತ್ತೆ, ಈಗ ಮನೇಲಿ ಎಲ್ರು ಖುಷಿಯಾಗಿದಾರಲ್ವಾ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಮನೆ ಸೊಸೆ ಸುರಕ್ಷಿತವಾಗಿದ್ದಾಳೆ ಅನ್ನೋದು ಸಂತೋಷದ ವಿಷಯ ತಾನೇ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಮತ್ತೆ ನನ್ ಮಗಳು ಅತ್ತೆ ಅಂತ ದೇವಯಾನಿ ಕೇಳ್ತಾಳೆ. ಅದಕ್ಕೆ ಅಜ್ಜಿ ಸುಮ್ನಾಗ್ಬಿಡ್ತಾರೆ. ಅತ್ತೆ, ನೀವೇ ಹೇಳಿದ್ರಲ್ಲ ಅಂಜಿನ ಇಲ್ಗೆ ಕರ್ಸ್ಕೊಳ್ಳೋಣ ಅಂತ, ಅದಕ್ಕೆ ಇವತ್ತು ಫ್ಲೈಟ್ ಟಿಕೆಟ್ ಬುಕ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹಾಳಾದು ವೆಬ್ಸೈಟ್ ಡೌನ್ ಇದ್ದಿದ್ರಿಂದ ಟಿಕೆಟ್ ಬುಕ್ ಆಗ್ಲಿಲ್ಲ ಅಂತ ದೇವಯಾನಿ ಹೇಳ್ಬೇಕಾದ್ರೆ ಒಳ್ಳೇದಾಯ್ತು ಬಿಡು ದೇವಯಾನಿ, ಈಗ್ಲೇ ಬುಕ್ ಮಾಡ್ಬೇಡ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ದೇವಯಾನಿಗೆ ಶಾಕ್ ಆಗತ್ತೆ. ಮತ್ತೆ ಇನ್ಯಾವಾಗತ್ತೆ ಅಂತ ದೇವಯಾನಿ ಕೇಳ್ಬೇಕಾದ್ರೆ ಮೊದ್ಲು ಅವಳಿಗೊಂದು ಹುಡುಗನ್ನ ಹುಡ್ಕೋಣ, ಆ ಹುಡುಗನ್ಗೂ ಅಂಜುಗೂ ಒಪ್ಕೆ ಆದ್ರೆ ಮಾತ್ರ ಅವಳನ್ನ ಇಲ್ಲಿ ಕರ್ಸೋಣ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಅದನ್ನ ಅಂಜುನ ಇಲ್ಲಿಗೆ ಕರ್ಸದ್ಮೇಲೆನೆ ಮಾಡ್ಬೋದಲ್ವಾ ಅತ್ತೆ? ಗಂಡು ಹೆಣ್ಣು ಒಬ್ರನ್ನೊಬ್ರು ಎದುರು ಬದ್ರಿಗ್ ನೋಡಿ ಮಾತಾಡಿ ಪರಸ್ಪರ ಒಪ್ಕೊಳ್ಳೋದು ಒಳ್ಳೇದಲ್ವಾ ಅಂತ ದೇವಯಾನಿ ಹೇಳ್ದಾಗ ಈಗಿನ ಕಾಲದವ್ರಿಗೆ ನಾವ್ ಹೇಳ್ಕೊಡ್ಬೇಕಾ ದೇವಯಾನಿ ಇದನ್ನೆಲ್ಲ? ಮೊಬೈಲ್ನಲ್ಲಿ ಫೋಟೋ ನೋಡ್ಬಿಟ್ರೆ ಸಾಕು ಎಲ್ಲ ತಿಳ್ಕೊಂಡ್ಬಿಡ್ತಾರೆ ಅಂತ ಅಜ್ಜಿ ಹೇಳ್ತಿರ್ತಾರೆ. ಆದ್ರೂ ಅತ್ತೆ, ನನ್ಗ್ಯಾಕೋ ಅಂಜು ಇಲ್ಲಿಗ್ ಬಂದ್ಮೇಲೆ ಮುಂದುವರಿಯೋದು ಒಳ್ಳೇದು ಅಂತ ಅನ್ಸ್ತಿದೆ ಅಂತ ದೇವಯಾನಿ ಹೇಳ್ಬೇಕಾದ್ರೆ ದೇವಯಾನಿ, ನೀನು ತಪ್ಪು ತಿಳ್ಕೊಳ್ಳೋದಿಲ್ಲ ಅಂದ್ರೆ ಒಂದು ನೇರವಾಗಿ ವಿಷಯ ಹೇಳ. ಅಂಜು ಇಂದ ಅಜಿತ್ ಭೂಮಿ ಮಧ್ಯೆ ತೊಂದ್ರೆ ಆಗೋದ್ ಬೇಡ ಅಂತ ನಾನು ಈ ರೀತಿ ಮಾತು ಹೇಳ್ದೆ. ನೀನೇನು ಯೋಚನೆ ಮಾಡ್ಬೇಡ. ಅವಳಿಗೆ 22 ವರ್ಷ ತುಂಬೋದ್ರ ಒಳಗಡೆನೆ ಅವಳ ಮದ್ವೆ ಮಾಡ್ಬಿಡೋಣ ಅಂತ ಹೇಳಿ ಅಜ್ಜಿ ಅಲ್ಲಿಂದ ರೂಮ್ಗೆ ಹೊರಟೋಗ್ತಾರೆ. ನನ್ ಮಗಳು ಮನೆಗ್ ಬರೋ ಸ್ವಾತಂತ್ರ್ಯನೇ ಕಿತ್ಕೊಂಡಿದಿರಲ್ಲ ನೀವು, ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಮುತ್ಕಿ. ಇವತ್ತು ಆ ಭೂಮಿ ಮನೆಗೆ ಬಂದ್ರು ಬರ್ಬೋದು, ಆದ್ರೆ ಮುಂದೊಂದ್ ದಿವ್ಸ ಮನೆಯಿಂದ ಹೊರಗಡೆ ಹೋದವಳು ವಾಪಸ್ ಬರ್ತಾಳೆ ಅನ್ನೋ ಗ್ಯಾರಂಟಿನ ಇಟ್ಕೋಬೇಡಿ ಯಾರನು ಅಂತ ಭೂಮಿ ಜೀವಕ್ಕೇನಾದ್ರೂ ಅಪಾಯ ಮಾಡ್ಲೇಬೇಕು ಅಂತ ದೇವಯಾನಿ ಮನ್ಸಲ್ಲೇ ಅನ್ಕೋತಿರ್ತಾಳೆ. ಈ ಕಡೆ ಭೂಮಿ ವಂಶಿಗೆ ಥ್ಯಾಂಕ್ ಯು ಅಂತ ಹೇಳಿ ಕೈ ಮುಗಿಬೇಕಾದ್ರೆ ನೋಡಿ, ಅಷ್ಟೊಂದ್ ದೊಡ್ಡ ಮಾತೆಲ್ಲ ಆಡ್ಬೇಡಿ, ನೋಡೋದಕ್ಕೋದ್ರೆ ನಾನೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ವಂಶಿ ಹೇಳ್ತಾನೆ. ಏನು ಥ್ಯಾಂಕ್ಸಾ ನನಗ ಅಂತ ಭೂಮಿ ಕೇಳ್ಬೇಕಾದ್ರೆ ಮುಂಚೆ ನೀವು ಹಾಸನದಲ್ಲಿದ್ರಿ ಕರೆಕ್ಟಾ ಅಂತ ವಂಶಿ ಕೇಳಿದಾಗ ಹೌದು ಅಂತ ಭೂಮಿ ಹೇಳ್ತಾಳೆ. ಒಂದ್ಸಲಿ ನಾನು ಹಾಸನಾಂಬ ಟೆಂಪಲ್ಗೆ ಬಂದಿದ್ರು, ನಮ್ ತಾತ ಹೇಳಿದ್ರು ಆ ದೇವಸ್ಥಾನಕ್ ಹೋಗು ಅಂತ, ಅದಕ್ಕೆ ನಾನು ಅಲ್ಲಿಗೆ ಬಂದಿದ್ದೆ. ಆ ಟೈಮಲ್ಲಿ ನನಗೆ ನಾಗರಹಾವು ಕಚ್ಚಕ್ ಬಂದಾಗ ನನ್ನನ್ನ ಸೇವ್ ಮಾಡಿದ್ದು ನೀವೇ, ನೀವು ಮರ್ತೋಗಿರ್ಬೇಕು ಅಂತ ವಂಶಿ ಹೇಳ್ಬೇಕಾದ್ರೆ ಹಾ ಹೌದು, ನಾನು ನಿಮ್ಗೆ ಮಾಡಿದ ಸಹಾಯಕ್ಕೆ ನಿಮ್ ಮನೆಯವರು ನಮ್ ಮನೆಗ್ ಬಂದು ದುಡ್ಡನ್ನ ಗಿಫ್ಟ್ ಆಗಿ ಕೊಡಕ್ ಹೋಗಿದ್ರಿ ತಾನೆ ಅಂತ ಭೂಮಿ ಕೇಳ್ಬೇಕಾದ್ರೆ ಹೌದು, ಅವತ್ತು ನೀವು ಪ್ರಾಣ ಉಳಿಸಿದ್ದು ನನ್ ಜೀವನೇ ಅಂತ ವಂಶಿ ಹೇಳ್ತಾನೆ. ಓ ಹಾಗಿದ್ರೆ ನಾವ್ ಯಾರಿಗಾದ್ರೂ ಸಹಾಯ ಮಾಡಿದ್ದು ಒಂದ್ ದಿವ್ಸ ನಮ್ಗೂ ಸಹಾಯಕ್ ಬರುತ್ತೆ ಅನ್ನೋದಿಕ್ಕೆ ಇದೇ ನಿರ್ದೇಶನ. ವೆರಿ ಗುಡ್ ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಅಲ್ಲಿಗೆ ಎಲ್ಲ ಸರಿ ಹೋಯ್ತಲ್ಲ ನೋಡಪ್ಪ, ನೀನು ನಮ್ ಭೂಮಿ ಜೀವ ಉಳಿಸಿದ್ದಕ್ಕೆ ಇವತ್ತು ನಮ್ಮ ಆತಿಥ್ಯನ ನೀನು ಸ್ವೀಕರಿಸ್ಲೇಬೇಕು ಅಂತ ಶ್ರವಣ್ ಅವರು ಹೇಳ್ಬೇಕಾದ್ರೆ ಪರವಾಗಿಲ್ಲ ಅಂಕಲ್, ಆಕ್ಚುಲಿ ನಾನು ಬೇರೆ ಕಡೆ ವ್ಯವಸ್ಥೆ ಮಾಡ್ಕೊಂಡಿದೀನಿ ಅಂತ ವಂಶಿ ಹೇಳ್ತಾನೆ. ಏ ನೋ ನೋ ನೋ, ನೀವು ಯಾವ್ದೇ ಕಾರಣಕ್ಕೂ ನೋ ಅಂತ ಹೇಳೋದಕ್ಕಾಗದೇ ಇಲ್ಲ, ನಮ್ಮ ಅತಿಥಿ ಸತ್ಕಾರನ ನೀವು ರಿಸೀವ್ ಮಾಡ್ಕೊಳ್ಳೇಬೇಕು ಅಂತ ಅಜಿತ್ ಹೇಳ್ತಾನೆ. ಹೌದು, ನೀನ್ ಬರ್ಲೇಬೇಕು ವಂಶಿ ಅಂತ ಸತ್ಯಣ್ಣನು ಹೇಳ್ತಿರ್ತಾರೆ. ಸರಿ ಆಯ್ತು ಬಿಡಿ, ಬರ್ತೀನಿ ಅಂತ ವಂಶಿ ಒಪ್ಕೋತಾನೆ. ಈ ಕಡೆ ಅಜಿತ್, ಶ್ರವಣ್, ಭೂಮಿ ಮತ್ತೆ ವಂಶಿ 4 ಜನ ಮನೆಗೆ ಬರ್ತಾರೆ. ಅಜಿತ್ ತಲೆಗೆ ಏಟಾಗಿರೋದನ್ನ ನೋಡಿ ಸಂಗೀತ ಅವರು ಅಳ್ತಾ ಏನಾಗಿದೆ ನಿನ್ಗೆ, ತುಂಬಾ ನೋವಾಗ್ತಿದ್ಯಾ, ಏಟಾಗಿದ್ಯಾ ಅಂತ ಎಲ್ಲ ವಿಚಾರಿಸ್ಕೊತಿರ್ತಾರೆ. ಹಾಗೆ ಭೂಮಿಗೆ ಬೈತಿರ್ತಾರೆ. ಯಾಕೆ ಈ ರೀತಿ ಮಾಡ್ದೆ ಭೂಮಿ ನೀನು, ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ, ನೀನಲ್ಲಿ ಸ್ಟೇಷನ್ ಅಲ್ಲಿ ಸೇಫ್ ಆಗಿದ್ಯಾ ಅಂತ ಗೊತ್ತಾಗೋವರ್ಗೂ ನಮ್ ಜೀವನೇ ನಿಲ್ತಿರ್ಲಿಲ್ಲ ಅಂತ ಸಂಗೀತ ಅವರು ಹೇಳ್ಬೇಕಾದ್ರೆ ಅತ್ತೆ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ, ಅದು ಸಾಹೇಬ್ರಿಗೆ ಪೆಟ್ಟಾಗಿದೆ ಅಂತ ಗೊತ್ತಾಯ್ತಲ್ಲ, ನನ್ ಮನ್ಸು ತಡಿಲಿಲ್ಲ, ಅದಕ್ಕೆ ಓಡ್ಬಿಟ್ಟೆ ಅಂತ ಭೂಮಿ ಹೇಳ್ತಿರ್ತಾಳೆ. ಏನೇ ಆದ್ರೂ ರಾತ್ರಿ ಹೊತ್ತು ಅದು ಇಂಥ ಸಮಯದಲ್ಲಿ ಹೋಗ್ಬಾರ್ದಮ್ಮ, ಇಂಥ ಕೆಟ್ಟ ಸಂದರ್ಭದಲ್ಲಿ ಯಾವ ಹೊತ್ತಲ್ಲಿ ಏನಾಗ್ಬೋದು ಅಂತ ಹೇಳಕ್ಕಾಗೋದಿಲ್ಲ ಅನ್ವಾಗ ನಮ್ಗ್ ಹೇಳ್ದೆ ನೀನು ಹೇಗ್ ಹೋದೆ ಅಂತ ಅಜ್ಜಿ ಕೇಳ್ತಿರ್ತಾರೆ. ಛೇ, ಮತ್ತೆ ಬಂದ್ಬಿಡ್ತಲ್ಲ ಈ ದೆವ್ವ, ಇವಳು ಮನೆಗೆ ವಾಪಸ್ ಆಗೋವಾಗ ತಲೆ ಹೊಡ್ಕೊಂಡೋ ಅಥವಾ
ಕೈಕಾಲ್ ಮುರ್ಕೊಂಡು ಬರ್ತಾಳೆ ಅಂತ ಅನ್ಕೊಂಡ್ರೆ ಇವಳು ಮುರ್ಕೊಂಡ್ರೆ ಹೂವ ಕೂಡ ಬಾಡಿಲ್ಲ ಆಗ್ ಬಂದಿದಾಳೆ ಅಂತ ದೇವಯಾನಿ ಮನ್ಸಲ್ಲೇ ಬೈಕೋತಿರ್ತಾಳೆ. ನಿಜವಾಗ್ಲು ನೀವ್ ಬರೋವರ್ಗು ನಮ್ಗೆ ಕೈಕಾಲೇ ಆಡ್ಲಿಲ್ಲ, ಅಷ್ಟೊಂದ್ ಟೆನ್ಷನ್ ಆಗೋಗಿತ್ತು, ಸದ್ಯ ಬಂದ್ರಲ್ಲ ಅಂತ ದೇವಯಾನಿ ಹೇಳ್ತಿರ್ತಾಳೆ. ಆದ್ರೂ ಭೂಮಿ ನಿನ್ ಧೈರ್ಯನ ಮೆಚ್ಲೇಬೇಕಮ್ಮ. ಗಂಡ ಒಬ್ನೇ ತೊಂದ್ರೆನ ಎದುರಿಸೋದ್ ಬೇಡ ಅಂತ ಅವನ್ ಜೊತೆಗೆ ನಾನು ನಿಲ್ತೀನಿ ಅಂತ ಹೋದಿಯಲ್ಲ, ಶಬಾಷ್, ಪೊಲೀಸ್ ಹೆಂಡ್ತಿ ಅಂತ ಪ್ರೂವ್ ಮಾಡ್ಬಿಟ್ಟೆ ಅಂತ ಅಜ್ಜಿ ಹೇಳ್ತಿರ್ತಾರೆ. ನನ್ಗೂ ಅರ್ಥ ಆಗತ್ತೆ, ಗಂಡನ್ ಮೇಲಿನ ಪ್ರೀತಿ ಏನ್ ಬೇಕಾದ್ರೂ ಮಾಡ್ಸತ್ತೆ. ಅಕಸ್ಮಾತ್ ನಿನಗೇನಾದ್ರೂ ತೊಂದ್ರೆ ಆಗಿದಿದ್ರೆ ಅಂತ ಸಂಗೀತ ಅವ್ರು ಹೇಳ್ಬೇಕಾದ್ರೆ, ಇಲ್ಲ ಅತ್ತೆ ನನ್ಗೇನು ತೊಂದ್ರೆ ಆಗ್ಲಿಲ್ಲ ಅಂತ ಭೂಮಿ ಹೇಳ್ತಾಳೆ. ಸರಿ ಹೋಯ್ತು. ಹೊಟ್ಟೆ ಹುಣ್ಣಾಗೋಷ್ಟು ನಗ್ಸೋ ಅಂತ ಸಿನಿಮಾ ನೋಡಿ ಯಾರೋ ಒಬ್ಬ ಆಸಾಮಿ ಕೇಳಿದ್ನಂತೆ ಹೇಗಿತ್ತು ಸಿನಿಮಾ ಅಂತ. ಅದಕ್ಕೆ ನನ್ಗೆ ನಗುನೇ ಬಂದಿಲ್ಲ ಅಂತ ಯಾರೋ ಹೇಳಿದ್ರಂತೆ. ಹಂಗಾಯ್ತು ನಿನ್ ಕತೆ ಅಂತ ಸತ್ಯಣ್ಣ ಹೇಳ್ತಿರ್ತಾರೆ. ಹೇಗೋ ಇಷ್ಟರಲ್ಲೇ ಎಲ್ಲ ಕಳ್ದೋಯ್ತಲ್ಲ, ದೇವ್ರು ಕಾಪಾಡ್ಬಿಟ್ಟಮ್ಮ ಅಂತ ಅಜ್ಜಿ ಹೇಳ್ಬೇಕಾದ್ರೆ, ಅಜ್ಜಿ ಭೂಮಿನ ಕಾಪಾಡಿರೋದು ದೇವ್ರೆ, ಆದ್ರೆ ಅದು ವಂಶಿ ರೂಪದಲ್ಲಿ ಅಂತ ಅಜಿತ್ ಹೇಳ್ತಾನೆ. ಎಲ್ರೂ ವಂಶಿನೇ ನೋಡ್ಬೇಕಾದ್ರೆ ಅಜಿತ್ ನಡೆದಿದ್ ವಿಷಯನೆಲ್ಲ ಮನೆಯವ್ರ ಹತ್ರ ಹೇಳ್ತಾನೆ. ಅದನ್ನ ಕೇಳಿ ಮನೆಯವ್ರಿಗೆ ಒಂದ್ ಕಡೆ ಗಾಬರಿ ಆದ್ರೆ ಒಂದ್ ಕಡೆ ಖುಷಿ ಆಗ್ತಿರತ್ತೆ. ಎಲ್ರು ಸೇರಿ ವಂಶಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಹಾಗೆ ಎಲ್ರು ಸೇರಿ ಜೊತೆಗೆ ಊಟ ಮಾಡ್ತಾರೆ. ಈ ಕಡೆ ಬೆಳಗ್ಗೆನೆ ಭೂಮಿ ರಂಗೋಲಿ ಹಾಕ್ತಿರ್ತಾಳೆ. ಅಲ್ಲಿಗೆ ವಂಶಿ ಬಂದು, ಓ ರಂಗೋಲಿ ಹಾಕ್ತಿದೀರಾ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಅವನು ಜೊತೆಗ್ ಸೇರಿ ರಂಗೋಲಿ ಹಾಕ್ತಿರ್ತಾನೆ. ಅಲ್ಲಿಗೆ ಸಂಗೀತ ಅವರು ಬಂದು ಇದನ್ನೆಲ್ಲ ನೋಡಿ ಖುಷಿ ಪಡ್ತಿರ್ತಾರೆ. ಭೂಮಿ ಎಲ್ಲೋದ್ಲು ಅಂತ ಹುಡುಕೊಂಡು ಅಜಿತ್ ಬರ್ಬೇಕಾದ್ರೆ ಭೂಮಿ ರಂಗೋಲಿ ಹಾಕ್ತಿರ್ತಾಳೆ. ಜೊತೆಗೆ ವಂಶಿನು ಅವನು ಸೇರಿ ರಂಗೋಲಿ ಹಾಕ್ತಿರ್ತಾನೆ. ಆದ್ರೂ ವಂಶಿ ಅವ್ರೆ, ಹುಡುಗರು ಇಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಿರೋದನ್ನ ನಾನ್ ಇವತ್ತೇ ನೋಡ್ತಾ ಇರೋದು ಅಂತ ಭೂಮಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಜಿತ್ಗೆ ಹೊಟ್ಟೆ ಉರಿತಾ ಇರತ್ತೆ. ಇವಳು ಇಷ್ಟೊಂದೆಲ್ಲ ಹೊಗಳ್ತಿದಾಳಲ್ಲ ಅವನನ್ನ ಅಂತ. ಆದ್ರೂ ವಂಶಿ ಅವ್ರೆ, ನನ್ ಮನಸ್ಸಿಂದ ಹೇಳ್ತಾ ಇದೀನಿ, ನಿಮ್ಮನ್ನ ಮದ್ವೆ ಆಗ ಹುಡುಗಿ ನಿಜವಾಗ್ಲೂ ಪುಣ್ಯ ಮಾಡಿದ್ಲು. ಹೌದು, ನೀವು ಇನ್ನು ಯಾಕೆ ಮದ್ವೆ ಆಗಿಲ್ಲ ಅಂತ ಭೂಮಿ ಕೇಳ್ಬೇಕಾದ್ರೆ, ಏನ್ ಮಾಡೋದು, ನನ್ಗಿಷ್ಟ ಆಗೋ ಹುಡುಗಿ ಸಿಗ್ಬೇಕಲ್ವಾ, ಎಲ್ರೂ ನಿಮ್ ತರ ಇರ್ತಾರ ಹೇಳಿ ಅಂತ ವಂಶಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಅಜಿತ್ಗೆ ಶಾಕ್ ಆಗತ್ತೆ. ಹಾಗೆ ಕೋಪದಿಂದ ವಂಶಿನೇ ಗುರಾಯಿಸ್ತಿರ್ತಾನೆ ಅಜಿತ್. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.